ಹೇಳ್ತಾ ಇದ್ದೆ ನಮ್ಮ ಆನಂದವನ್ನ. मैं कह रहा था हमारे आनंद ಅಥವಾ ನನ್ನ ಮೂಡನ್ನ ನಮ್ಮ ಆನಂದವನ್ನ ನಾವು ಪರಿಸ್ಥಿತಿಗಳ ಮೇಲೆ ಇಡಬಾರ್ದು. हमारे खुशी को हालात पर हमें नहीं रखना है. ಕೇಳ್ತಾ ಇದ್ದೀರಾ? क्या आप सुन रहे हैं? ಯಾಕಂದ್ರೆ क्योंकि ಯೆಹೋವನ ಆನಂದ ಅಂತ ನೋಡ್ಕೊಳ್ತೀವಿ. ದ ಜಾಯ್ ಆಫ್ ದ ಲಾರ್ಡ್. यहोवा का आनंद हम देखते हैं. ಅಲ್ವಾ? ಅದು ನನ್ನ ಬಲ. वो मेरा बल है. ಕರೆಕ್ಟಾ? सही है. ಏನಾಗ್ತದೆ ಗೊತ್ತಾ? क्या होता है आप जानते हो? ನಿಮ್ಮ ಪರಿಸ್ಥಿತಿಗಳು, आपके हालात, ನಿಮ್ಮ ಮಾನಸಿಕ ಸ್ಥಿತಿಗತಿಗಳು, आपके मानसिक हालात, ಅದು ಎಷ್ಟೇ ಲೋ ಆಗಿರ್ಲಿ, वो चाहे कितना भी नीचे क्यों ना ಆದ್ರೆ हो, ಯೆಹೋವನ ಬಲವನ್ನು ನೀವು ಆಶ್ರಯಿಸಿಕೊಳ್ಳುವಾಗ, लेकिन यहोवा के बल को जब आप शरणस्थान बनाते हो. इंग्लिश में ದೇವ ಸೇವಕರುಗಳು ಏನ್ ಹೇಳಿದಾರಂದ್ರೆ, परमेश्वर के दास ने क्या कहा है? ಟು ಬಿ ಜಾಯ್ಫುಲ್ ಇಸ್ ಅ ಚಾಯ್ಸ್ ದಟ್ ಯು ಮೇಕ್. ಅಂದ್ರೆ उसका मतलब ಆನಂದವಾಗಿರುವುದು ನಿನ್ನ ಆಯ್ಕೆ ಆಗಿರ್ತದೆ. आनंदित रहना वो आपका चुनाव है. ತಿಳಿತಾ? क्या आप समझ रहे हैं? ಕೆಲವರಿಗೆ ಎಲ್ಲ ಇದ್ರೂ ಸಹ थोड़े लोगों को सब कुछ रहने के बावजूद भी ಡಲ್ ಆಗಿರ್ತಾರೆ. वो डल रहते हैं. ಯಾಕೆ? ಚಾಯ್ಸ್ ಮಾಡಿಲ್ಲ. क्योंकि उन्होंने आनंद नहीं बनाया. ಅರ್ಥ ಆಯ್ತಾ? आप समझ रहे हो? ನಾನು ನೋಡಿ ಕೆಲವೊಂದು ಚಟುವಟಿಕೆಗಳನ್ನ ನಾನು ಇಲ್ಲಿ ಮಾಡುವಾಗ, थोड़े से कार्यक्रम जब मैं यहाँ पर करता हूँ, ನಾನು ಅದನ್ನು ಸುಮ್ಮನೆ ನಿಮ್ಮನ್ನ ಆನಂದ ಪಡಿಸ್ಲಿಕ್ಕೆ ಮಾಡೋದಿಲ್ಲ. मैं ऐसे ही आपको आनंदित करने के लिए वो नहीं ನನಗೆ करता. ಗೊತ್ತಿರ್ತದೆ, मैं जानता हूँ ಒಳಗಡೆಯಲ್ಲಿ ಯೆಹೋವನ ಆನಂದ 100% ಅದು ಇಳಿದು ಬಂದಿರ್ತದೆ. अंदर यहोवा का आनंद 100% उतर आया ಅವಾಗ होता है. ಬಿಡುಗಡೆಗಳು ಉಂಟಾಗ್ತವೆ, तब छुटकारे होते हैं, ಅವಾಗ ಆಶೀರ್ವಾದಗಳು ಉಂಟಾಗ್ತವೆ, तब आशीष होते हैं. ವರ್ಷಾನುಗಟ್ಲೆಯಿಂದ ಬದಲಾಗದ ನಿಮ್ಮ ಕುಟುಂಬದ ಕೆಲವು ಸದಸ್ಯರು ಆ ದಿನದಲ್ಲಿ ಬದಲಾಗಲಿಕ್ಕೆ ಇರ್ತಾರೆ. कई सालों से नहीं बदलने वाले आपके परिवार के थोड़े से सदस्य उस दिन बदलेंगे, लेकिन आप लोग ಅದನ್ನ ನೋಡ್ಬಿಟ್ಟು उसे देखकर ಸುಮ್ನೆ ಮನಸ್ಸು ನೋವು ಮಾಡ್ಕೊಂಡು ಸುಮ್ನೆ ಕೂತ್ಬಿಟ್ರೆ, ऐसे मन को उदास कर चुप रहेंगे तो इस्राएल में ಒಬ್ಬಳೇ ರಕ್ತ ಕುಸುಮದ ಸ್ತ್ರೀ ಇರ್ಲಿಲ್ಲ. वहाँ पर एक ही लहू की बीमारी की स्त्री नहीं थी, ಬಹಳ ಇದ್ರು, बहुत लोग थे. ಆದ್ರೆ ಒಬ್ಬಳಿಗೆ ಮಾತ್ರ ಯೇಸುವಿನಿಂದ ಗುಣಪಡಿಸುವ, लेकिन सिर्फ एक स्त्री को यीशु मसीह के द्वारा चंगाई मिला. ಕೇಳ್ತಾ ಇದ್ದೀರಾ? क्या आप सुन रहे हैं? ಯೇಸುವಿನಿಂದ ಒಬ್ಬರಿಗೆ ಮಾತ್ರ ಗುಣಪಡಿಸಿ ಸಿಕ್ತು. सिर्फ एक स्त्री को यीशु मसीह से चंगाई मिला, क्योंकि ಕೂತ್ಕೊಂಡ್ಲು, वहाँ पर वो जुड़ ಅವನನ್ನ गई, ಹುಡುಕಿದ್ಲು, वो उसको खोजा, ಅವನ ಹಿಂದೆ ಓಡಿದ್ಲು, उसके पीछे वो दौड़ी. ಕಷ್ಟ ಅಂತ ಬಿಟ್ಟು ಬಿಡ್ಲಿಲ್ಲ. ये बहुत कष्ट है क्योंकि उसने हार नहीं माना. ಕೆಲವೊಂದು ಸಂಗತಿಗಳನ್ನು ನಾವು ಹೋರಾಡಿ ಪಡ್ಕೊಳ್ಬೇಕಾಗ್ತದೆ. थोड़े से चीजें हमें बहुत लड़ाई कर कर हासिल करना पड़ता ನಾನು है. ಹೇಳ್ತಾ ಇದ್ನಲ್ಲ, ನಿನ್ನೆ ರಾತ್ರಿ ಪ್ರಾರ್ಥನೆ ಮಾಡೋಕಂತ ತುಂಬಾ ಹಸಿವಿತ್ತು ನನಗೆ. रात को प्रार्थना करने के लिए बहुत भूख मेरे अंदर ನಾನು था. ಹೇಳಿದ್ನಲ್ಲ ಕೆಲವು ದಿನಗಳ ಹಿಂದೆ, मैंने कहा था थोड़े दिन पहले, ನಾನು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ, मैं जब साउथ अफ्रीका में था, ಇಡೀ ರಾತ್ರಿಯಲ್ಲಿ ಇರ್ಲಿಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ. ಮನಸ್ಸಲ್ಲಿ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ ಅದಕ್ಕೆ, ಡಿಸೈಡ್ ಮಾಡ್ಬಿಟ್ಟಿದ್ದೆ. पूरा रात वहीं पर रहने के लिए फैसला मैंने कर लिया था. ಕೆಲವು ಸಂಗತಿಗಳನ್ನ ಪಡ್ಕೊಳ್ಬೇಕಂದ್ರೆ थोड़े से चीजों को हासिल करना है तो ಭಯಂಕರವಾದಂತ ಕಠೋರವಾದಂತ ದೃಢ ನಿರ್ಧಾರ ಮಾಡ್ಬೇಕಾಗ್ತದೆ. भयंकर सा कठोर सा निर्दिष्ट फैसला हमें लेना पड़ता है. ಅವಾಗ ಇಲ್ಲಿ ನುಸ್ತದೆ ಅಲ್ಲಿ ನುಸ್ತದೆ ಅಂತ ಅಯ್ಯೋ ಅಪ್ಪ ಅಂದ್ಬಿಟ್ರೆ ಯೇಸು ಸ್ವಾಮಿ ದಾಟ್ಕೊಂಡು ಹೋಗ್ಬಿಡ್ತಾನೆ, ರಕ್ತ ಕುಸುಮ ಗುಣ ಆಗೋದಿಲ್ಲ. तब यहाँ वहाँ दर्द हो रहा है कहेंगे तो यीशु मसीह पार कर कर जाएंगे, लेकिन बीमारी चंगाई नहीं होगा. ಈ ವ್ಯತ್ಯಾಸ ಅರ್ಥ ಆಗ್ತದೆ? ये व्यत्यास आप समझ पा रहे हैं? ಕ್ರೈಸ್ತರಾದ ನಾವು, क्योंकि मसीह लोग जो हम ಮನುಷ್ಯರ हैं, ಸಂಗಡ ಹೋರಾಡುವವರಲ್ಲ, हम मनुष्यों के साथ लड़ाई करने वाले ಆದ್ರೆ नहीं ಅದರ हैं. ಅರ್ಥ ನಾವು ಹೋರಾಟಗಾರರಂತಲ್ಲ. लेकिन उसका मतलब हम लड़ाई करने वाले नहीं हैं. ನಾವು ನೀನು ನಾನು ಬಲವಾದ ಹೋರಾಟಗಾರರು, आप और मैं एक बलशाली लड़ाई करने वाले व्यक्ति हैं. ಆದ್ರೆ लेकिन ಬೇರೆಯವ್ರ ಜೊತೆಗೆ ಹೋರಾಡೋರಲ್ಲ. दूसरों के साथ लड़ाई करने ಮೊದಲು वाले हम ಸೈತಾನನ नहीं हैं. ವಿರುದ್ಧವಾಗಿಯೂ, पहले शैतान के खिलाफ, ಅದರ ನಂತರ ನಮ್ಮ ಶರೀರದ ಜೊತೆಗೆ उसके ಹೋರಾಡೋರಾಗಿದ್ದೀವಿ. बाद हमारे शरीर के साथ लड़ाई करने वाले हम लोग. ಹೋರಾಟಗಾರರು ನೀವು, आप लड़ाई करने वाले हो, ಸೋತು ಬಿಟ್ಟು ಬಿಡೋರಲ್ಲ. हार मानकर छोड़ने वाले व्यक्ति आप ಯಾರಾದ್ರೂ नहीं हो. ಏನಾದ್ರೂ ಅಂದ್ಬಿಟ್ರೆ ಓಡಿ ಹೋಗೋರಲ್ಲ. अगर कोई कुछ कह देता है तो भाग जाने वाले आप ಅಂತವ್ರಿಗೆ नहीं हो. ಹೇಡಿಗಳು ಅಂತೀವಿ. ऐसे लोगों को हम डरपोक ಆದ್ರೆ कहते ಅಲ್ಲೇ हैं. ನಿಂತ್ಕೊಂಡು लेकिन वहीं पर खड़े ಸಾಧಿಸಿ, रहकर हासिल कर कर ಮೊದಲನೇ ಮಟ್ಟಿಗಿಂತಲೂ ಉನ್ನತ ಮಟ್ಟಕ್ಕೆ ಎದ್ದು पहले ನಿಂತುಕೊಳ್ಳೋದು स्तर से भी महान स्तर पर उठना ಹೋರಾಟಗಾರರ ಗುರುತು. एक योद्धा का वो पहचान है. ಆಮೆನ್. आमेन. ಯಾರಾದ್ರೂ ಹೇಳಿ ನಾನು ಬಿಟ್ಟು ಕೊಡೋದಿಲ್ಲ, कोई तो कहिए मैं हार नहीं मानूंगा, ನಾನು ಬಿಟ್ಟು ಬಿಡುವುದಿಲ್ಲ, मैं हार नहीं मानूंगा, ನಾನು ಬಿಟ್ಟು ಬಿಡುವುದಿಲ್ಲ. मैं हार नहीं मानूंगा. ಬಿಟ್ಟು ಬಿಡಬೇಡ್ರಿ. आप हार मत ಇವತ್ತು मानिए. ಇನ್ನೊಂದು ಹೆಜ್ಜೆ ಅದರೊಳಗಡೆ ಆಳವಾಗಿ ತೋರಿಸ್ಲಿಕ್ಕೆ आज के दिन और एक कदम उसके गहराई में हम सीखने वाले हैं. ಇನ್ನು ಆಳವಾಗಿ ಅದರಲ್ಲಿ ಇನ್ನೊಂದು ಹೆಜ್ಜೆ ನಾವು ನೋಡ್ಕೊಳ್ಳಿಕ್ಕೆ उसके ಇರ್ತೀವಿ. गहराई के और एक कदम को हम देखने वाले हैं. ಯಾಕಂದ್ರೆ क्योंकि ಲೋಕದಲ್ಲಿ ಒಂದು ಹೇಳಿಕೆ ಇದೆ, दुनिया में एक कहावत है, ಮನಸ್ಸಿದ್ದಲ್ಲಿ ಮಾರ್ಗ ಅಂತ. जहाँ पर मन है वहाँ पर मार्ग है. ಆದ್ರೆ ದೇವರ ವಾಕ್ಯದಲ್ಲಿ लेकिन परमेश्वर के वचन में ಮನಸ್ಸಿದ್ದಲ್ಲಿ ಮಾರ್ಗ ಮಾತ್ರ ಅಲ್ಲ, जहाँ पर मन है सिर्फ वहीं पर रास्ता ಯಾರು नहीं है. ಬೆಲೆ ಕಟ್ಟಲಿಕ್ಕೆ ಸಿದ್ಧರಾಗಿದ್ದಾರೋ, जो उस मोल को चुकाने के लिए तैयार है, ಯಾರು ಹೋರಾಟಕ್ಕೆ जो ಸಿದ್ಧರಾಗಿದ್ದಾರೋ, लड़ाई करने के लिए तैयार है, ಅವರಿಗೆ ಅಸಾಧ್ಯವಾದದ್ದು ಒಂದು ಇರೋದಿಲ್ಲ. उनके लिए असंभव एक भी नहीं रहेगा.
ನಾನು ಕೆಲವು ತಿಂಗಳುಗಳ ಹಿಂದೆ ನಿನಗೆ ಹೇಳ್ತಾ ಇದ್ದೆ, मैं थोड़े से महीनों से आपसे कह रहा था, ನನಗೆ ಸಂಪೂರ್ಣವಾದ ಮನವರಿಕೆ ಇದೆ. मेरे अंदर संपूर्ण तरीके का एहसास है. ಅದೇನಪ್ಪಾ ಅಂದ್ರೆ, वो क्या है कि ಯಾರಾದ್ರೂ ಪ್ರಾರ್ಥನೆ ಬೆಲೆ ಕಟ್ಟಲಿಕ್ಕೆ ಸಿದ್ಧರಾಗಿದ್ರೆ, अगर कोई प्रार्थना के मोल को चुकाने के लिए तैयार है तो ಅಂತ ಕುಟುಂಬ ಏಳಿಗೆ ಕಾಣಲಿಕ್ಕೆ ಸಾಧ್ಯವೇ ಸಾಧ್ಯ. ऐसा परिवार संपूर्ण तरीके से बढ़ोतरी ಯಾವ ಸಭೆ, जो कलीसिया, ಯಾವ ಸೇವೆ, जो सेवकाई ಪ್ರಾಮಾಣಿಕವಾದ ಪ್ರಾರ್ಥನೆಯಲ್ಲಿ ತೊಡಗ್ತದೋ, ईमानदारी के प्रार्थना में जुड़ ಅದು जाता है, ಏಳಿಗೆಯನ್ನ ಕಂಡೇ ಕಾಣ್ತದೆ. वो बढ़ोतरी को देखेगा ही देखेगा. ಯಾರಾದ್ರೂ ಹೇಳ್ತೀರಾ ಪ್ರಾಮಾಣಿಕವಾದ क्या ಪ್ರಾರ್ಥನೆ, कोई कहेगा ईमानदारी का प्रार्थना, ಹೋರಾಟದ ಪ್ರಾರ್ಥನೆ, लड़ाई वाला प्रार्थना? ಆಮೆನ್, आमेन, ಆಮೆನ್, आमेन, ಆಮೆನ್. आमेन. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. उनसे असंभव कुछ भी नहीं है. ದೇವರ ವಾಕ್ಯ, ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ದೇವರ ವಾಕ್ಯ सुबह मैं कह रहा था परमेश्वर का ನಾನು वचन, ತಿರುಗಿ ಆದಿಕಾಂಡದಿಂದ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ, ಮುಗಿಸ್ಬಿಟ್ಟು मैं पवित्र शास्त्र खत्म कर फिर एक बार उत्पत्ति के पुस्तक से मैंने प्रारंभ किया है. ಈಗ ಅದನ್ನು ಕೆಲವು ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ, थोड़े से महीने हुए हैं मैंने प्रारंभ किया. ತಿರುಗಿ ನಾನು ಈಗ ಆದಿಕಾಂಡ ಇಡೀ ಪುಸ್ತಕವನ್ನಂದ್ರೆ ಬೈಬಲ್ ಅನ್ನ ಇಡೀ 66 ಪುಸ್ತಕಗಳನ್ನ ತಿರುಗಿ ನಾನು ಮುಗಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. फिर से उत्पत्ति से लेकर सारे पुस्तकों को मैंने प्रारंभ किया है. ಅದನ್ನು ಮಾಡಬೇಕು, उसे हमें करना है. ಒಂದ್ ವೇಳೆ ಯಾರಾದ್ರೂ अगर कोई तो ಇಲ್ಲ, ಅದನ್ನ ನಂತರ ನೋಡೋಣ. ನೀವು ನಿಮ್ಮ ಹೊಲದ ಕಡೆ ಎಲ್ಲ ಹೋಗ್ತಾ ಇರ್ತೀರಪ್ಪ, आप खेत की ओर कहीं तो जा रहे हैं, ಏನೋ ಅಲ್ಲೊಂದು ಮಿನುಗೋದು ಕಾಣಿಸ್ತು, वहाँ पर कुछ तो चमकना चीज आपको दिखाई ಏನಿರ್ಬೋದು ಅಂತ ಸ್ವಲ್ಪ ಮಣ್ಣು ಬಿಡಿಸಿ ನೋಡಿದ್ರಿ, वो क्या है कि मिट्टी हटाकर आपने देखा, ಬಂಗಾರ ತುಣುಕು, वहाँ पर सोने का एक टुकड़ा. ಯಾರೋ ಚಲ್ಕೊಂಡಿದಾರ ಅಂತ ಸುಮ್ಮನೆ ಬಿಡ್ತೀರಾ? किसी ने फेंक दिया कि ऐसे ही आप छोड़ेंगे? ಹಂಗಂದ್ರೆ ऐसा है तो ನೀವು ಶತಮೂರ್ಖರು ಅಂತ ಹೇಳಿದ್ವಿ ಗೊತ್ತಾ? ಶತಮೂರ್ಖರು. आप सबसे बड़े मूर्ख हो. ಆದ್ರೆ ಸ್ವಲ್ಪ ಜಾಣತನ ಇರೋದಾಗಿದ್ರೆ लेकिन अगर थोड़ा ज्ञान आपके अंदर है ನಾವು तो ಮೊದಲೇನು ವಿಚಾರ ಎಲ್ಲಿಂದ ಬಂತು ಅಂತ ವಿಚಾರ हम ಮಾಡ್ತೀವಿ. पहले क्या सोचते हैं, ये कहाँ से आया, ಇಲ್ಲಿ ಹೊಲದಲ್ಲಿ ಯಾರು ಬಂದ್ರು? खेत में कौन आया? ಯಾಕಂದ್ರೆ ಅದು ಯಾವ್ದೋ ಒಂದು ಆರ್ನಮೆಂಟ್ ಅಲ್ಲ, क्योंकि ಒಡವೆ ಅಲ್ಲ, क्योंकि वो कोई ಒಂದು ತುಣುಕು ಬಂಗಾರ. ऑर्नामेंट नहीं, एक टुकड़ा सोना है. ನಿನಗೆ ಸ್ವಲ್ಪ ಸಂಶಯ ಬಂದೇ ಬರ್ತದೆ. आपके अंदर थोड़ा सा ನಿನ್ನಲ್ಲಿ संदेह ಸ್ವಲ್ಪ आएगा. ಬುದ್ಧಿ ಇದ್ರೆ आपके अंदर थोड़ा तो बुद्धि है ನೀನೇನ್ तो ಮಾಡ್ತೀಯಾ? आप क्या करते हो? ಅಲ್ಲಿ ಸ್ವಲ್ಪ ಅಡ್ಡಾಡಿ ಮತ್ತೆ ಸ್ವಲ್ಪ ಮಣ್ಣು ಬಿಡಿಸಿ ನೋಡ್ತೇ, ಇದು ಒಂದೇ ಪೀಸ್ ಇದೆ ಮತ್ತಿದೆ ಅಂತ. वही थोड़ा घूम फिर के थोड़ा मिट्टी हटाकर देखेंगे ये ಒಂದು ही है ಸಾರಿ और ಆದ್ರೂ एक ದೇವರ टुकड़ा है. ವಾಕ್ಯದಿಂದ ನಿನಗೆ ಆಶೀರ್ವಾದ ಆಗಿದ್ರೆ ಅಲ್ಲಿಗೆ ನೀನು ನಿಲ್ಲಿಸ್ಬಿಟ್ಟೆ ಅಂದ್ರೆ ನಿನ್ನ ಶತಮೂರ್ಖನೇ ಬೇರೆಯವರಲ್ಲ. ಒಂದು ತುಣುಕು ನಿನಗೆ ಅಲ್ಲಿಂದ ಸಿಕ್ಕಿರುವುದಾಗಿದ್ರೆ ಇನ್ನು ದೊಡ್ಡ ಖಜಾನೆ ಇರ್ಲಿಕ್ಕೆ ಸಾಧ್ಯ ಇದೆ. एक बार परमेश्वर के वचन के द्वारा आप आशीषित है तो आप ಇದನ್ನ वहीं ಇಲ್ಲ. पर नहीं रुकेंगे. ಯಾರಾದ್ರೂ ಇಲ್ಲಿ ಒಬ್ಬರಾದ್ರೂ ಇಂಥವ್ರು ಇದ್ದೀರಾ? ऐसे लोग कोई एक तो यहाँ पर ದೇವರ है. ವಾಕ್ಯದಿಂದ ದೇವರು ಮಾತನಾಡಿ ಬಹಳ ನಿನಗೆ ಟಚ್ ಆಗಿ ಒಂದಾದ್ರೂ ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಾನೆ ಅಂತ ಸಾಕ್ಷಿ ಕೊಡೋರು? परमेश्वर के वचन आपको छूकर एक तो प्रार्थना का उत्तर आपको दिया है कि गवाही देने वाले हुआ है. ಮತ್ತೆಂತವ್ರಿ ನಿಮ್ಗೆ ಆಗ್ಲೇ ಗಣಿಯ ಮಾರ್ಗ ಗೊತ್ತಾಗಿದೆ ಅಲ್ಲ? आपको खजाने का रास्ता पता चल चुका ಅದರ है. ಅರ್ಥ ನಿಮಗೆ ಗಣಿಯ ಮಾರ್ಗ ಗೊತ್ತಾಗ್ಬಿಟ್ಟಿದೆ. उसका मतलब खजाने का मार्ग आपको पता चला है. ಇನ್ನು ಪ್ರಾಮಾಣಿಕವಾಗಿ ಅಗಿತಾ ಇನ್ನಲ್ಲಿ ಬಿತ್ಲಿಕ್ಕೆ ಹೋಗ್ಬೇಡ್ರಿ, ಅಗಿತಾ ಹೋಗ್ಬೇಕಿನ್ನ. वहाँ पर बोना मतलब उसे खोदते जाइए. ಇನ್ನು ಆ ಹೊಲ, अब वो खेत, ಅದು ಪರಿಶ್ರಮದ ಹೊಲ ಅಲ್ಲ, वो ಇನ್ನು परिश्रम का खेत नहीं है. ಇನ್ನು ಅದು ಗಣಿ, ಅದು अब वो एक खजाना है. ಈಗ ನೀನಲ್ಲಿ ತೆಗಿಬೇಕೀಗ, अब वहाँ पर आपको खोदना है. ಈಗ ನೀನಲ್ಲಿ ಅಗಿಬೇಕು. अब वहाँ पर आपको खोदना है. ಆಮೇಲೆ आमेन. ನಾನು ಆದಿಕಾಂಡ ಓದ್ತಾ मैं उत्पत्ति का पुस्तक पढ़ते ಬಂದು पढ़ते 26ನೇ ಅಧ್ಯಾಯಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. 26वें अध्याय में मैं अटक गया. ಮುಂದೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತಲ್ಲ, आगे पढ़ नहीं सकता कि नहीं. ಕೆಲವೊಂದು ವಾಕ್ಯ ನಿನ್ನನ್ನು ಅಂಟ್ಕೊಂಡ್ಬಿಡ್ತದೆ. थोड़े से वचन आपको चिपक लेते हैं. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಎಷ್ಟು ಜನ ಮಾವಿನ ಹಣ್ಣು ತಿಂದಿದ್ರೆ? मैं सुबह कह ಚಿಕ್ಕವರಿದ್ದಾಗ रहा ಮಾವಿನ था, ಹಣ್ಣು ತಿಂದಿದ್ರೆ? जब छोटे थे कितने लोगों ने आम खाया है? ಚಿಕ್ಕವರಿದ್ದಾಗ ಮಾವಿನ ಹಣ್ಣು जब छोटे थे कितने लोगों ने आम खाया ಅದ್ರೊಳಗಡೆ है? ಗೊಟ್ಟ ಇರ್ತದೆ ಅಲ್ವಾ? उसमें रहने ನಾವು वाला ಉತ್ತರ कोय आप ಕನ್ನಡದವ್ರು जानते ಗೊಟ್ಟ हो? ಅಂತೀವಿ, उसमें रहने वाला ಆ कोय. ಕಡೆ ಕಳಗ್ನವ್ರು ಏನಂತೀರಾ? ವಾಟೆ ಅಂತೀರಾ? ವಾಟೆ ನಮ್ಗೆ ಇರ್ಲಿರಿಪ್ಪ, ನಾ ಇವತ್ತು ಗೊಟ್ಟ ತಿಂದಿರಲ್ಲ, उसके अंदर का कोय आपने खाया है? ಕ್ಲಿಯರ್ ಅರ್ಥ ಆಕತ್ ನೋಡ್ರಿ. ಗೊಟ್ಟ ತಿಂದಿರಲ್ಲ, ಆ ಗೊಟ್ಟದ ಸಲ ಅಣ್ಣ ತಮ್ಮನ ಜೋಡಿ ಹೊಡೆದಾರಿಲ್ಲ. उस कोय के लिए आपने लड़ाई किया है या नहीं? ನನಗೆ ಬೇಕು ನಿನಗೆ ಬೇಕಂತ. मुझे चाहिए तुम्हें चाहिए के ಅದನ್ನ ತಿನ್ನುವಾಗ ಹೆಂಗ್ ತಿಂದ್ರಿ? उसे खाते समय आपने कैसे खाया? ನಮ್ಮವಲ್ಲಿ ಮುಗಿತದ್ರಿಂದೆಲ್ಲ ಬೆಳ್ಳಗಾಗೈತೆ, मेरी माँ सब खत्म हो गया, वो सफेद हो चुका ಹಳದಿ है. ಹೋಗಿ ಬೆಳ್ಳಗಾಗೈತೆ, ಚಲ್ಲಿಂದ ಅದ್ರಲ್ಲಿ ಏನು ಉಳಿದಿಲ್ಲ हल्दी जाकर सफेद हुआ है, तब तक आप खाए Correct हो. है? सही है. ಹಂಗೆ ऐसे ही ಒಂದು ವಾಕ್ಯ ನಿನ್ನ ಟಚ್ ಆಗುವಾಗ ಅದರಲ್ಲಿ ರಸ ಇರ್ತದೆ. एक वचन जब आपको छूता है उसमें रस होता है. ಅದು ಬರೀ ರುಚಿ ಕೊಡುವ ರಸ ಅಲ್ಲ, वो सिर्फ स्वाद देने वाला ಅದು रस ನಿನ್ನ नहीं ಜೀವನದಲ್ಲಿ है. ಆಶೀರ್ವಾದವನ್ನು ತರುವ ರಸ वो आपके ಆಗಿರ್ತದೆ. जिंदगी में आशीष लाने वाला रस है. ಅವಸರ ಮಾಡಿ ಮುಂದೆ ಓದ್ತಾ ಹೋಗಬಾರ್ದು. जल्दबाजी कर आगे पढ़ते नहीं जाना है. ಒಂದು ಅನುಭವ ಆಗುತ್ತೆ, ಅದನ್ನ ಓದುವಾಗ ಏನೋ ಟಚ್ ಆಗುತ್ತೆ ಅವನಿಗೆ. जब वो पढ़ते हैं कुछ तो महसूस ಅದ್ರ ಅರ್ಥ होता ಏನ್ है. ಗೊತ್ತಾ? उसका मतलब क्या है ಆ आप जानते ಫೀಲಿಂಗ್ हो? ಮುಗಿಯೋವರೆಗೂ, वह फीलिंग अनुभव ಅದು खत्म 2 होने ವಾರ तक, ಆಗ್ಲಿ, वो 2 हफ्ते हो 2 ತಿಂಗಳು ಆಗ್ಲಿ, या फिर 2 महीने हो. ನನಗೆ ಹೆಚ್ಚು ಕಡಿಮೆ 1 ತಿಂಗಳು ಆಗ್ಲಿಕ್ಕೆ ಬಂತು. मुझे इर्द गिर्द
1 महीना हो 15 दिन चुका ಮೇಲ್ है, ಆಯ್ತು. 15 दिन से ज्यादा हो ಆ चुका ಲೈನ್ है। ಬಿಟ್ಟು ಮುಂದೆ ಹೋಗ್ಲಿಕ್ಕೆ वो ಆಗೋದಿಲ್ಲ. लाइन छोड़कर आगे नहीं बढ़ ಪ್ರತಿ पा ಸಾರಿ ಆ रहा ಲೈನ್ है। ಅನ್ನು ಓದುವಾಗ हर बार उस लाइन को पढ़ते समय ಏನೋ ಒಂದು ಆಗ್ತಾ ಇದೆ. कुछ तो एक हो रहा है। ಅದೇನಂದ್ರೆ वो क्या है कि ದೇವರ ಆತ್ಮ ನಿನ್ನ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. परमेश्वर का आत्मा आपके ನಿನ್ನ अंदर कार्य ಬೀಗದ कर ಕೈಗಳು रहा ತೆರಿತಾ है। ಇರ್ತದೆ. आपके चावियों को वो खोल ನಿನ್ನ रहा है। ಆಶೀರ್ವಾದಗಳು ಬಿಡುಗಡೆ ಆಗ್ತಾ आपके ಇರ್ತದೆ. आशीष छुटकारा पा रहे ಅವಾಗ हैं। ನಾನು ಓದಬೇಕು ಅನ್ನುವಂತ ಮಾನುಷಿಕ ಕಲ್ಪನೆಯಿಂದ ಮುಂದೆ ಓದ್ತಾ ಹೋಗ್ಬಿಡಬಾರ್ದು. हमारे मानुषिक कल्पना से पढ़ना है क्योंकि आगे पढ़ते हमें नहीं जाना है। ಅರ್ಥ ಆಯ್ತಾ? आप समझ रहे हैं? ಯಾಕಂದ್ರೆ ನಿನ್ನ ದೇವರು क्योंकि आपका ನೀನು परमेश्वर ಓದಿದ್ರೆ ಆಶೀರ್ವಾದ ಮಾಡ್ತೇನೆ ಅಂತ आप ಹೇಳಿಲ್ಲ. पढ़ेंगे तो आशीष करूंगा क्योंकि नहीं कहा है। ನಾನು ನುಡಿಯುವ ಪ್ರತಿಯೊಂದು ಮಾತಿನಿಂದಲೂ ನೀವು ಬದುಕುವಿರಿ. मैं कहने वाले हर एक बात से तुम जियोगे। ಅದರ ಅರ್ಥ उसका मतलब ಅದನ್ನು ನುಡಿತಾ ಇದ್ದಾನೆ. उसे वो कह रहे हैं। ನೀನು ಮುಂದೆ ಓದಿದ್ರೆ ಏನ್ ಹೇಳ್ತಾ ಇದೀಯ ಅಂದ್ರೆ ಮುಂದಿನ ಹೇಳ ಸ್ವಾಮಿ ಮುಂದಿನ ಹೇಳ ಸ್ವಾಮಿ ಅಂತ ಹೇಳ್ತಾ ಇದ್ದೀಯ. अगर ನಿಲ್ಲು. आप आगे पढ़ रहे तो आप कह रहे परमेश्वर आगे बताए थोड़ा रुकिए। ಅಲ್ಲೇ ನಿಂತ್ಕೊಂಡು वहीं पर रुककर ಸ್ವಾಮಿ ಇನ್ನೊಂದ್ಸರಿ ಅದನ್ನೇ ಹೇಳ. परमेश्वर और एक बार उसी को कहिए। ನನಗೆ ಮಧುರ ಆಗಿದೆ. मुझे बहुत ನನಗೆ मधुर ಆಶೀರ್ವಾದ है। ಆಗ್ತಾ ಇದೆ. मुझे आशीष हो रहा है। ಇನ್ನೊಂದ್ಸರಿ ಹೇಳ और ಸ್ವಾಮಿ. एक बार उसी को ಇನ್ನೊಂದ್ಸರಿ कहिए। ಹೇಳ और ಸ್ವಾಮಿ. एक बार उसी को और एक ಯಾಕೆ? बार। क्यों? ಅದರಲ್ಲಿ ಜೀವ ಐತೆ. उसमें जीवन है। ಅದರಲ್ಲಿ ಬಲ ಐತೆ. उसमें बल है। ಅದು ನಿನ್ ಟಚ್ ಆದ್ರೆ अगर वो आपको छूता है तो ಮಾವಿನ ಗೊಟ್ಟ ಬೆಳೆ ಆಗುವವರೆಗೂ ಹೆಂಗ್ ಹಿಡ್ಕೊಂಡಿದ್ದೀನಿ ನೀನು आम का कोई सफेद होने तक जैसे आपने पकड़ रखा था, ಹಂಗೆ ಅದನ್ನ ಹಿಡ್ಕೋಬೇಕು ಗಟ್ಟಿಯಾಗಿ. ऐसे ही उसे मजबूत तरीके से पकड़ कर रखना ಅದರದ್ದು है। ಆ ರುಚಿ ಮುಗಿಯುವವರೆಗೆ. उसका स्वाद खत्म होने तक। ಆಮೇನ್ आमेन ಆಮೇನ್. आमेन। ಅವಾಗ ಏನಾಗುತ್ತಂದ್ರೆ तब क्या होता है? ನೀನು ಕರ್ತನಿಗೆ ಯಾವಾಗ್ಲೂ ಏನೋ ಒಂದು ಪ್ರಶ್ನೆ ಕೇಳಿರ್ತೀಯ. आपने परमेश्वर से कब तक एक सवाल पूछा होता ಇಲ್ಲಿವರೆಗೂ ಅವನು है, ಹೇಳಿರುವುದಿಲ್ಲ. अब तक परमेश्वर ने जवाब ಆದ್ರೆ ಆ नहीं दिया। ಗಳಿಗೆಯಲ್ಲಿ लेकिन उस समय ಆ में ವಾಕ್ಯದ ಮೂಲಕ उस वचन के निमित्त ನಿನಗೆ ಹೇಳ್ತಾನೆ. आपको वो कहेंगे ಅವಾಗ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ. और तब आपका समस्या उसका परिहार मिलेगा। इसीलिए ನೆನಪಿಟ್ಕೊಳ್ಳಿ, आप याद रखिए, ಒಂದು ವಾಕ್ಯ ನಿಮ್ಮನ್ನ ಮುಟ್ಟುವಾಗ एक वचन जब आपको छूता है ಅದು ದೇವರು ನಿನ್ನ ಜೊತೆಗೆ ಮಾತಾಡಿ ಅದು ಏನ್ ಹೇಳ್ತಾ ಇದೆ ಅದನ್ನ ನಾನು ನಿನಗೋಸ್ಕರ ಮಾಡ್ಲಿಕ್ಕಿದ್ದೇನೆ ಅಂತಾಗೆ ಮಾತನಾಡ್ತಾ ಇರುವಂತ ಸಮಯ ಅದು. परमेश्वर आपके साथ क्या बात कर रहे हैं उसको बात करने वाला समय वह है। ಅರ್ಥ ಆಯ್ತಾ? आप समझ रहे ಆವಾಗ हो? और तब ಅದನ್ನ ಅಂಟ್ಕೊಂಡ್ರೆ उसे चिपक के रहना। ಸ್ವಾದಿಕಾಂಡ 26ನೇ ಅಧ್ಯಾಯಕ್ಕೆ ಬಂದಿದ್ದೆ. उत्पत्ति उसका 26वें अध्याय के में आया ಅಲ್ಲಿ था। ಓದ್ತಾ ಓದ್ತಾ वहां पर पढ़ते पढ़ते ಯಾವ್ದಾವ್ದು ನನಗೆ ತಿಳುವಳಿಕೆ ಕೊಡ್ತಾ ಇತ್ತು ಅದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೆ. जो कुछ मुझे समझ दे रहा था उसे मैं अंडरलाइन कर रहा था। ಕರೆಕ್ಟ್? सही है। 3 ರೀತಿ ಅಂಡರ್ಲೈನ್ 3 ರಿಂದ 5 ರೀತಿ ಅಂಡರ್ಲೈನ್ಸ್ ಮಾಡ್ಕೊಳ್ತೀನಿ ನಾನು. 3 से 5 तरीके के अंडरलाइन में ಒಂದು करता हूँ। ತಿಳುವಳಿಕೆ. एक समझ, ಅಬ್ರಹಾಮನು ಇಂಥ ಸಮಯದಲ್ಲಿ ಇಂತಲ್ಲಿ ಹೋದ. अब्राहम इस समय में इस जगह में गया था। ಅದು ಇನ್ಫಾರ್ಮೇಶನ್ ನಮಗೆ ಎಲ್ಲೋ ಬೋಧನೆಯಲ್ಲಿ ಬೇಕಾಗಿರ್ತದೆ ಅಥವಾ ಯಾರಿಗೂ ಹಂಚ್ಕೊಳ್ಳಿಕ್ ಬೇಕಾಗಿರ್ಬೋದು. वह खबर किसी को बांटने के लिए मुझे चाहिए होगा। ಅದನ್ನ ಒಂದು ಕಲರ್ ಲಿಂದ ಅಂಡರ್ಲೈನ್ ಮಾಡ್ಕೊಳ್ಬೇಕು. उसे एक रंग से मैं अंडरलाइन करता ನಾಳೆ हूँ। ನೀವು ಯಾರ್ದಾರ ಜೊತೆ ಮಾತಾಡುವಾಗ कल के दिन जब मैं किसी के साथ बात ಒಂದು करता ಉದಾಹರಣೆ हूँ, ಹೇಳ್ತೀನಿ. एक उदाहरण मैं आपको बताता ಸ್ವಲ್ಪ हूँ। ಸ್ವಲ್ಪ ಟ್ಯೂಷನ್ ತಗೊಂಡ್ಬಿಡೋಣ. थोड़ा ट्यूशन हम ಹೆಂಗಿದ್ರು लेंगे। ಎಲ್ಲರೂ ಕೂಡಿದೀವಿ. हम सब एकत्र हुए हैं कैसे ನಾನೀಗ भी। ಹೊಸದಾಗಿ ಓದೋದಕ್ಕೆ ಇನ್ನೊಂದು ಹೊಸದಾಗಿ ಬೈಬಲ್ ತಗೊಂಡಿದ್ದೀನಿ. नए से पढ़ने के लिए और एक नया बाइबल ಯಾಕೆ मैंने ಮುಂಚಿಂದು खरीदा ಮಾರ್ಕ್ है। ಮಾಡಿ ತುಂಬಿತು. क्योंकि पहला बाइबल मार्क करके भर गया। ಸುಮ್ನೆ ಹೊಸ ಹೊಸ ಮೊಬೈಲ್ ತಗೊಳ್ಬಾರ್ದು, ಬೈಬಲ್ಸ್ ತಗೊಳ್ಬೇಕು. नए नए मोबाइल नहीं लेना है, बाइबल लेना है। ಆಮೇನ್. आमेन। ಈಗ ನನಗೊಂದ್ ಸಾರಿ ನನ್ನ ಮನಸ್ಸಿನಲ್ಲಿ मुझे एक बार मेरे ಧ್ಯಾನ मन में ಮಾಡುವಾಗ ध्यान करते समय ಒಂದು ವಿಷಯ ಬಂದಿತ್ತು. एक विषय आया था। ಏನಂದ್ರೆ वो क्या है कि ಕೆಲವೊಬ್ರು ಎಷ್ಟು ತಪ್ಪು ಮಾಡಿದ್ರು ಇನ್ನೂ ಹಂಗೆ ಚಲೋ ನಡೀತಾ ಇರ್ತದೆ ಅವ್ರ ಜೊತೆಗೆ. थोड़े लोग चाहे कितना भी गलती क्यों ना जाए ಇದು सब ಇನ್ನು अच्छा ಸಂದೇಶ होते ಅಲ್ಲ, रहता है। ಸಂದೇಶಕ್ಕೆ ಬರ್ಲಿಕ್ಕಿದ್ದೀನಿ. ये अभी संदेश नहीं, संदेश तक मैं आऊंगा। ಆಗ್ಬೋದಲ್ಲ? क्या हो सकता है? ಆಮೇನ್. आमेन। ಅವಾಗ तब ಒಂದು ಅಧ್ಯಾನದಲ್ಲಿ उस ध्यान में ನಾನು ಕಂಡುಕೊಂಡಿದ್ದೇನೆಂದ್ರೆ मैंने क्या देखा? ಅವಾಗ तब ಒಂದು ಧ್ಯಾನದಲ್ಲಿ ನನಗೆ ಒಂದು ಅರಿವು ಬಂದಿದ್ದೇನೆಂದ್ರೆ उस ध्यान में मुझे यह समझ आया, ಕೆಲವೊಬ್ರು ತಪ್ಪು थोड़े लोग गलती ಈ ಲೋಕದಲ್ಲಿ ಅಂತಾರ ನೋಡ್ರಿ, ಅವ್ರ ಕೊಡ ಇನ್ನು ತುಂಬಿಲ್ಲ ಅಂತಾರ ನೋಡ್ರಿ. इस दुनिया में इनका घड़ा अभी भरा नहीं है कहते हैं। ಇದು देखिए, ಸಂದೇಶ ಅಲ್ಲ, ये संदेश नहीं है, ಉದಾಹರಣೆ. उदाहरण है। ಅವ್ರ ಕೊಡ ಇನ್ನು ತುಂಬಿಲ್ಲ ಅಂತಾರ ನೋಡ್ರಿ. उनका घड़ा अभी भरा नहीं है कहते ಹಂಗೆ हैं। ऐसे ही ದೇವರ ವಾಕ್ಯದಲ್ಲಿ परमेश्वर के वचन में परमेश्वर ಅದು ಸೌಲನ ಉದಾಹರಣೆ ಆಗಿರ್ಲಿ, वो शाऊल का उदाहरण हो, कुछ ಅದು कोई भी ಪೂರ್ಣ हो, ಆಗೋವರೆಗೂ ಏನ್ ಮಾಡೋದಿಲ್ಲ. वो पूरा होने तक कुछ नहीं करते। ಆದ್ರೆ ನನಗೆ ಅದಕ್ಕೆ ಪೂರಕವಾದಂತ ಒಂದು ವಾಕ್ಯ ಸಿಕ್ಕಿರ್ಲಿಲ್ಲ. लेकिन उसके सबूत में मुझे एक वचन नहीं मिला था, ಬೋಧಿಸ್ಲಿಕ್ಕಲ್ಲ, प्रचार करने के ನನ್ನ लिए ಧ್ಯಾನಕ್ಕೆ. नहीं, लेकिन मेरे ध्यान के लिए। ಇಷ್ಟು ಸಾರಿ ಬೈಬಲ್ ಓದಿದೀವಿ, इतनी बार हमने बाइबल ಆದ್ರೆ ಈ पढ़ा ಸಾರಿ है, ಆದಿ ಕಾಂಡದಿಂದ ಓದ್ಲಿಕ್ಕೆ ನಾನು ಪ್ರಾರಂಭ ಮಾಡಿದಾಗ लेकिन इस बार उत्पत्ति के पुस्तक से जब मैं पढ़ने लगा, ಒಂದು ವಾಕ್ಯ ಸಿಕ್ಬಿಡ್ತು. एक ಅದ್ರ ಬಗ್ಗೆ वचन ಒಂದು ವಾಕ್ಯ मुझे, ಸಿಕ್ತು. उसके बारे So में एक ನಾನು वचन मुझे ತಕ್ಷಣ मिला। ಏನ್ ಮಾಡಿದೆ, तो उसी क्षण मैंने क्या किया, ಕ್ಯಾಮ್ರಾ ಝೂಮ್ ಮಾಡಿದ್ರೆ ಕಾಣಬಹುದು ಅಥವಾ ಇಲ್ಲದೆ ಹೋದ್ರೆ ನಾನೇನ್ ಮಾಡ್ತೀನಿ ಅವಾಗ, तब मैं क्या करता ಎಲ್ಲದರ हूँ, ಮಧ್ಯದಲ್ಲಿ ಒಂದು ರೆಡ್ ಸ್ಟಿಕ್ಕರ್ ಕಾಣ್ತದ. कहीं तो बीच में रेड स्टिकर आपको दिख रहा है। ಈಗ ಸ್ಟಾರ್ಟ್ ಮಾಡಿದೀನಿ, ಅದಕ್ಕೆ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀನಿ. मैं अभी मैंने प्रारंभ किया, इसीलिए अभी ರೆಡ್ प्रारंभ ಸ್ಟಿಕ್ಕರ್ में ಕಾಣ್ತದಲ್ಲ, रेड स्टिकर आपको नजर आ रहा ಸೊ है। ನಾನೇನ್ ಮಾಡ್ತೇನೆ, ನಂಗೆ ಒಂದು ತುದಿಗೆ ಒಂದು ರೆಡ್ ಸ್ಟಿಕ್ಕರ್ ಹಾಕ್ತೀನಿ. वहां पर उसकी चोटी पर एक रेड स्टिकर मैं लगाता हूँ। ಸೊ ನಾ ಈಗ ಆ ರೆಡ್ ಸ್ಟಿಕ್ಕರ್ಗೆ ಹೋದ್ರೆ अब रेड स्टिकर को मैं खोलूंगा तो 2 है।
ಹೋದ್ರೆ ರೆಡ್ ಮಾರ್ಕಿಂಗ್ ಬರ್ತದೆ ಅಲ್ಲ. रेड स्टिकर खोलूंगा तो रेड मार्किंग ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. मैं सिर्फ सबको मदद कर ಸೊ रहा ಈಗ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, अब वहां पर ಯಾರಾದ್ರೂ ಅದು ಕನ್ನಡದಲ್ಲಿ ಆದಿಕಾಂಡ 15ನೇ ಅಧ್ಯಾಯ उत्पत्ति का पुस्तक उसका 15वां ಅದರ 16ನೇ ವಚನ उसका 16वां वचन ಓದಿ ನೋಡೋಣ. ಇದು ನಾನು ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ನೋಡಿ ಈಗ ಏನ್ ಹೇಳ್ತದೆ, ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಅಂದು ಹೇಳಿದನು. ಅಂದ್ರೆ ಅಮೋರಿಯರ ಅಪರಾಧವು अमोरियों का ಇನ್ನೂ ಪೂರ್ಣ ಸ್ಥಿತಿಗೆ ಬಂದಿಲ್ಲ. अभी पूरा नहीं हुआ है. ಅಂದ್ರೆ उसका मतलब ಅಮೋರಿಯರ ಕೊಡ अमोरियों का घड़ा ಇನ್ನೂ ತುಂಬಿಲ್ಲ. अभी नहीं भरा है. ಅದಕ್ಕೆ इसीलिए ನಿನ್ನ 4 ಸಂತತಿಯವರು आपके 4 पीढ़ियां ತಿರುಗಿಲ್ ಬರೋರು. फिर से यहाँ ಅಂದ್ರೆ पर आएगी. उसका ಅಲ್ಲಿವರೆಗೆ ಇವ್ರ ಕೊಡ ತುಂಬಿರ್ತದೆ. वहां तक उनका घड़ा भरा ನಿನ್ನ ಮಗ, होगा. तुम्हारा बेटा, ಮಗನ ಮಗ, बेटे का बेटा, ಮಗನ ಮೊಮ್ಮಗನ ಕೈಯಿಂದ बेटे के पोते के हाथ ನಾನು ಇವ್ರನ್ನ से ಕಿತ್ತು ಹಾಕಿಸ್ತೀನಿ. मैं इनको काट कर फेंकूंगा. ಅರ್ಥ ಆಯ್ತಾ? आप समझ रहे ಅದು हो? ಸಿಕ್ಕ ತಕ್ಷಣ वो मिलते ही ಅದನ್ನ ಒಂದು ಪುರಾವೆಯಾಗಿ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡೆ. एक सबूत बनाकर मैंने Correct उसे है? मार्क कर रखा. ಸೊ ಇದು ಮೊದಲೇ ರೀತಿ ಮಾರ್ಕಿಂಗ್. अब ये पहले तरीके का मार्किंग है. ಇದು ಬೈಬಲ್ ಸ್ಟಡಿ ಅಲ್ಲ, ಈಗ ಅದೆಲ್ಲ ಡಿಟೇಲ್ ಅಲ್ಲಿ ಹೋಗೋದಿಲ್ಲ. ये बाइबल स्टडी नहीं है. ಎರಡನೇದೇನಂದ್ರೆ, दूसरा चीज ನಿನ್ನ क्या ವೈಯಕ್ತಿಕ है? ಜೀವಿತದಲ್ಲಿ ಏನಾದರೂ ತಿದ್ದುವಿಕೆ आपके वैयक्तिक जिंदगी में अगर कुछ सीख है, ಅದು ಸಿಕ್ಕ ತಕ್ಷಣ वो मिलते ही ಹೌದಲ್ಲ ಇದು ನನಗೆ ಬೇಕಂತ ಅದನ್ನು ಬೇರೆ ಕಲರ್ ಅಂಡರ್ಲೈನ್. हाँ ये मुझे चाहिए कि वो दूसरे रंग से अंडरलाइन करता ಪಾಪಗಳ ಬಗ್ಗೆ है. पापों के बारे में ಕೆಂಪು ಅಂಡರ್ಲೈನ್ ಮಾಡಿ. लाल रंग से अंडरलाइन करता ಕೊನೆಗೆ है. आखिर में ಏನಾದರೂ ವಾಗ್ದಾನ ಬರುವಾಗ जब कोई वायदा आता है, ಅದನ್ನ ಯೆಲ್ಲೋ ಮಾರ್ಕ್ ಅಥವಾ ಗ್ರೀನ್ ಮಾರ್ಕರ್ ಲಿಂದ ಮಾರ್ಕ್ ಮಾಡುತ್ತೆ. उसे येलो या फिर ग्रीन मार्कर से मार्क करता ಏನ್ हूं. ಬೇಕೋ ಇನ್ಫಾರ್ಮೇಶನ್ ಈಸಿ ಸಿಕ್ಬಿಡ್ತದೆ. जो मिलेगा इन्फॉर्मेशन बहुत आसान से ಇದನ್ನ मिलेगा. ಅಭ್ಯಾಸ ಮಾಡ್ಕೊಳ್ಳಿ. इसे आप आदत बना ಸೊ लीजिए. ಆ ದಿನ ಶುಕ್ರವಾರ इसीलिए उस दिन शुक्रवार ಬೆಳಿಗ್ಗೆ को ಕರ್ತನು ಮಾತಾಡಿದ सुबह परमेश्वर ने बात किया 26ನೇ ಅಧ್ಯಾಯದಿಂದ 24वें अध्याय से ಅದನ್ನ ನಾನು KJV ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಓದ್ತೀನಿ 3ನೇ ವಚನದಿಂದ. 3रे वचन से आगे ಏನಂದ್ರೆ, ಡ್ವೆಲ್ ಇನ್ ದಿಸ್ ಲ್ಯಾಂಡ್, ನೀನು ಈ ದೇಶದಲ್ಲಿ ವಾಸವಾಗಿರು. तुम इसी देश में रहो. ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುವೆನು. और मैं तेरे संग रहूंगा और तुझे आशीष दूंगा. ಕೇಳಿದ್ರ? क्या आपने सुना? ನಾನು ನಿನ್ನ ಸಂಗಡವಿದ್ದು. मैं तुम्हारे संग रहूंगा. ಇದು ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿದೆ. ये इंग्लिश में बहुत सुंदर तरीके से लिखा गया ಡ್ವೆಲ್ है. ಇನ್ ದಿಸ್ ಲ್ಯಾಂಡ್, ಅಲ್ಲಿ ದೇಶ ಅಂತ ಹೇಳೋದಲ್ಲ, ಡ್ವೆಲ್ ಇನ್ ದಿಸ್ ನೇಷನ್ ಅನ್ನೋದಿಲ್ಲ, ಡ್ವೆಲ್ ಇನ್ ದಿಸ್ ಲ್ಯಾಂಡ್. ಕೇಳಿದ್ ನನ್ನನ್ನು ನೋಡಿ, मेरी ಅದರ और आप ಅರ್ಥ देखिए, उसका मतलब ಇದೇ ಸ್ಥಳದಲ್ಲಿ ನೆಲೆಗೊಳ್ಳು, इसी जगह में तुम वास ಇದೇ करना. ಸ್ಥಳದಲ್ಲಿ ನೀನು ವಾಸಿಸು. इसी जगह में तुम वास करना. ದೇವರು ಮಾತಾಡಿದ್ರು. परमेश्वर ने इसे बात ಬೆಳಗಾವಿಯಲ್ಲಿ किया. ಓದ್ತಾ ಇದ್ದೆ. बेलगावी में मैं पढ़ रहा ನನಗೆ था. 13 ವರ್ಷದಿಂದ मुझे 13 साल से ಒಂದು ಕನ್ಫ್ಯೂಷನ್, एक उलझन है. ಗೋವಾದಲ್ಲಿ ಸೆಟ್ಲ್ ಆಗ್ಬೇಕಂತ. गोवा में सेटल होना है ಆದ್ರೆ ಬೆಳಗಾವಿಯಲ್ಲಿ ಓದ್ತಾ ಇದ್ದೆ. लेकिन बेलगावी में मैं पढ़ ಅಂದ್ರೆ ಈ रहा ವಾಕ್ಯ था. ಬೆಳಗಾವಿಯಲ್ಲಿ ಓದ್ತಾ ಇದ್ದೆ. उसका मतलब ये वचन ನನ್ನ बेलगावी ರೂಮಲ್ಲಿ में पढ़ ಓದ್ತಾ रहा था. ಇದ್ದೆ. मेरे कमरे में मैं ನನ್ನ पढ़ रहा ಡೆಸ್ಕ್ था. ಮೇಲೇನೆ ಓದ್ತಾ मेरे ಇದ್ದೆ. डेस्क पर ही मैं पढ़ ಆಗ रहा ದೇವರ था. ಆತ್ಮನು ನಿಖರವಾಗಿ तो ಮಾತಾಡಿದ್ರು. परमेश्वर की आत्मा ने निर्दिष्टता से बात किया. ಡ್ವೆಲ್ ಇನ್ ದಿಸ್ ಲ್ಯಾಂಡ್, ಇದೇ ಪಟ್ಟಣದಲ್ಲಿ ನೆಲೆಗೊಳ್ಳು. इसी जगह में तुम निवास करना. ನಾನು ನಿನ್ನ ಸಂಗಡ ಇರುವೆನು, मैं तुम्हारे साथ रहूंगा. ನಿನ್ನನ್ನು ಆಶೀರ್ವದಿಸು. मैं तुम्हें आशीष दूंगा. ಅದನ್ನು ಓದಿದ ತಕ್ಷಣ उसे पढ़ते ही ಮನಸ್ಸಿನಲ್ಲಿ ಒಂದು ಭಯಂಕರವಾದ ಸಮಾಧಾನ, मेरे मन में एक भयंकर सा शांति. ಇಮಿಡಿಯೇಟ್ಲಿ ಗೊತ್ತಾಗ್ಬಿಡ್ತು. उसी क्षण मुझे पता ಎಷ್ಟೇ चला, ಕಷ್ಟ ಬಂದ್ರು, चाहे कितना भी कष्ट क्यों ना ಎಷ್ಟೇ हो, ಸವಾಲುಗಳು ಬಂದ್ರು, चाहे कितने भी चुनौतियां क्यों ना ದೇವರ आए, ಆತ್ಮನು परमेश्वर का ಈ आत्मा ನುಡಿತಾ ಇದ್ದಾರೆ. ये बात कर रहे हैं. ಇಲ್ಲಿ ಯಾರ್ಯಾರಿಗೆ ಈ ವಾಕ್ಯ ನುಡಿತಾ ಇದ್ದಾರೋ ನನಗೆ ಗೊತ್ತಿಲ್ಲ. यहाँ पर कितने लोगों को किस किस को ये वचन बोल रहे हैं मैं ಇದನ್ನ नहीं जानता. ಆಗಲೇ ದೇವರು ನನಗೆ 2024ಕ್ಕೆ ವಾಗ್ದಾನವಾಗಿ ಕೊಟ್ಟಿದ್ದಾರೆ. लेकिन परमेश्वर ने मुझे 2024 के लिए ये वायदा दिया है. ಆಮೆನ್. आमेन. ಏನಂತ? वो क्या है? ಇಲ್ಲಿಯೇ ನೆಲೆಗೊಳ್ಳು, तुम इसी जगह में वास ಇಲ್ಲೇ करो. ವಾಸಿಸು. इसी जगह में वास करो. ನಾನು ನಿನ್ನೊಂದಿಗೆ ಇರ್ತೇನೆ, मैं तुम्हारे संग ನಾನು ನಿನ್ನ ಸಂಗಡ रहूंगा. ಇರ್ತೇನೆ, मैं तुम्हारे संग ನಾನು रहूंगा ನಿನ್ನನ್ನು ಆಶೀರ್ವದಿಸ್ತೇನೆ. और मैं तुम्हें आशीष दूंगा. ಅರ್ಥ ಆಗ್ತದಾ? आप समझ रहे हो? ಸೊ ಅದಕ್ಕೋಸ್ಕರ इसीलिए ದೇವರ ಆತ್ಮನು ಮಾತಾಡುವಾಗ परमेश्वर का आत्मा जब बात करते हैं, ಅಲ್ಲಿಂದ ಮುಂದೆ ಹೋಗ್ಬಿಡಬಾರ್ದು. वहां से आगे नहीं जाना है. ಸ್ವಲ್ಪ ಸಮಯ ಕಳೀರಲ್ಲಿ. थोड़ा समय वहां पर ಇಡೀ ಬೈಬಲ್ बिताइए. ನೀನು ಓದಿ ಮುಗಿಸಿದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಬರ್ದಿಲ್ಲ. पूरा बाइबल खत्म करोगे तो मैं आशीष करूंगा कि ನಾನು ನುಡಿಯುವ ಈ ವಾಕ್ಯಗಳು ನಿನಗೆ ಜೀವನುಂಟು ಮಾಡ್ತದೆ ಅಂತ मैं ಹೇಳಿದ. कहने वाले ये वचन तुम्हें जीवन देंगे कि उन्होंने ಸೊ कहा ಅವನು है. ನುಡಿದಿರೋದು इसीलिए जो उन्होंने बात किया ನಿನಗೆ है ಹತ್ತದೆ. वो आपको छुएगा. ಯಾವ್ದು ಹತ್ತದೆ जो आपको ಅದು छुएगा ಜೀವನ ಉಂಟು वो ಮಾಡ್ತದೆ. जीवन को लाएगा.
ಆಮೆನ್. आमेन। ಇವತ್ತು ಇನ್ನೊಂದು ನಿಘಂಟನ ಬಿಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. आज के दिन और एक गांठी को खोलने की कोशिश ಅನೇಕ ಸಾರಿ ನಮ್ಮ ತಂದೆ ಬಗ್ಗೆ ನಿಮಗೆ ಸಾಕ್ಷಿ ಕೊಟ್ಟಿದ್ದೀನಿ ನಾನು. कई बार मेरे पिता के बारे में मैंने आपको गवाही बताया है। सही है, ತುಂಬಾ ಕುಡಿತಾ ಇದ್ರು, वो बहुत पीते थे, ಲಿವರ್ ಹಾಳಾಗ್ಬಿಡ್ತು, उनका लिवर खराब हुआ था, ಲಿವರ್ ಹಾಳಾಗ್ಬಿಡ್ತು. लिवर खराब हुआ था। ಆ ವರ್ಷಗಳಲ್ಲಿ और उन सालों में ಬೆಳಗಾವಿಯಲ್ಲಿ ಆ ಡಿಪಾರ್ಟ್ಮೆಂಟ್ ಇರಲೇ ಇಲ್ಲ, बेलगावी में ಧಾರವಾಡಲ್ಲೂ ಇರಲಿಲ್ಲ, धारवाड़ में भी नहीं था। ಬೆಂಗಳೂರಿಗೆ ಹೋದ್ವಿ, बेंगलुरु हम गए, ಬೆಂಗಳೂರಲ್ಲಿ ಮಾತ್ರ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ರು, वहां पर बेंगलुरु में ही गैस्ट्रोएंटरोलॉजिस्ट ಸೊ थे। ನೆನಪಿದೆ ತಾನೆ? आपको याद है? ಮೇಲೆ ಹಂಚಿಕೊಳ್ತಾ ಇದ್ದೆ. मैं बार बार बताते रहता हूँ। ಎರಡು ರೀತಿ ರಿಜಿಸ್ಟ್ರೇಷನ್ಗಳು, दो तरीके के रजिस्ट्रेशन हैं। ಕೇಳಿದ್ರ? क्या आपने सुना? ಎಲ್ಲರೂ ಏನಂತಾರಂದ್ರೆ सब क्या कहते ನಮ್ಮ हैं? ಪ್ರಾರಂಭ ಪರಲೋಕದಲ್ಲಿ ಆಯ್ತು ಅಥವಾ ಆ ರೀತಿ ಎಲ್ಲ ಹೇಳ್ತಾರೆ. हमारा प्रारंभ स्वर्ग में हुआ उस तरीके से ಆಗ್ಲೇ ಇಲ್ಲ. लेकिन ऐसे ನನಗೂ नहीं ಗೊತ್ತಿದೆ, हुआ। ನಿನಗೂ ಗೊತ್ತಿದೆ. मैं भी जानता हूँ, आप भी जानते ದೇವರು हैं। ಮಣ್ಣಿನಿಂದ ನಮ್ಮನ್ನು ಸೃಷ್ಟಿ ಮಾಡಿದ. परमेश्वर ने मिट्टी से हमें रचा। ಮೊದಲನೇ ರಿಜಿಸ್ಟ್ರೇಷನ್, पहला रजिस्ट्रेशन, ನೀನು ಭೂಮಿ ಮೇಲೆ ಹುಟ್ಟಿದಾಗ. आपका जन्म जब पृथ्वी पर हुआ था। ಮುನ್ಸಿಪಾಲಿಟಿ ರಿಜಿಸ್ಟ್ರೇಷನ್ ಹೇಳ್ತಾ ಇಲ್ಲ ನಾನು, म्युनिसिपैलिटी रजिस्ट्रेशन नहीं बता रहा हूँ मैं, ಕರ್ತನ ರಿಜಿಸ್ಟ್ರೇಷನ್ ಹೇಳ್ತಾ ಇದ್ದೇನೆ. परमेश्वर का रजिस्ट्रेशन में बता रहा हूँ। ಯಾರಾದ್ರೂ ನೀವು ಹುಟ್ಟಿದ ಒಂದು ಡೇಟ್ ಹೇಳ್ರಿ ನೋಡೋಣ, किसी का ವರ್ಷ जन्मदिन आप ಡೇಟ್ ಹೇಳ್ರಿ. ಯಾರಾದ್ರೂ ಒಬ್ರು ಎಷ್ಟು ನಾಸ್ತಾರ? ಸಾರಿ, ತಮ್ಮ ಹೆಸರು ಬ್ರದರ್? ಓಕೆ, ನಮ್ಮ ಬ್ರದರ್ हमारे भाई 1/6/1972. ನಿನ್ ಲಿವರು ಆ ಡೇಟಿಗೆ ರಿಜಿಸ್ಟರ್ ಆಗಿದೆ. आपका लिवर उस डेट पर रजिस्ट्रेशन हुआ है। ನಿನ್ನ ಕಣ್ಣುಗಳು ಆ ಡೇಟಿಗೆ ರಿಜಿಸ್ಟರ್ ಆಗಿದೆ. आपके आंखें उस डेट पर रजिस्ट्रेशन ಆ हुए ಡೇಟ್ हैं। ನಿಂದ और उस डेट से ವಯಸ್ಸನ್ನು ಅಳಿಯುವಾಗ उम्र को जब नापते ನನ್ನ हैं, ವಯಸ್ಸು ಅಂತ ಏನ್ ಹೇಳ್ತಾ ಇದೀಯ? ಅದು ನಿನ್ನ ಲಿವರ್ದು, ನಿನ್ನ ಕಣ್ಣಿನ ವಯಸ್ಸು ಹೇಳ್ತಾ ಇದೆಯಾ? आपका उम्र जो आप कह रहे हैं वो आपका लिवर और आंखों का उम्र है। ಇದು ಒಂದು ಲೋಕದ ರಿಜಿಸ್ಟ್ರೇಷನ್. ये एक दुनिया का रजिस्ट्रेशन है। ಆದ್ರೆ लेकिन ಯಾವ ದಿನ ನೀನು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದೆಯೋ, जिस दिन यीशु मसीह को आपने स्वीकार लिया, ಅವತ್ತು उस दिन ಇನ್ನೊಂದು ರಿಜಿಸ್ಟ್ರೇಷನ್ ಓಪನ್ ಆಯ್ತು. और एक रजिस्ट्रेशन ओपन हुआ। ಅದಕ್ಕೆ ಜೀವ ಬಾಧ್ಯರ ಪಟ್ಟಿ. उसका जीवन का पट्टी उसे हम कहते हैं। ನೀವು ರಕ್ಷಣೆ ಯಾವಾಗ ಹೊಂದಿದ್ರಿ ಬ್ರದರ್? ಅಂದ್ರೆ 2022 ಅಂದಾಜು. ದೇವರ ನಮ್ಮನ್ನು ಆಶೀರ್ವದಿಸಲಿ. परमेश्वर आपको आशीषित करे। ಅದು 1/6/72. ಈಗಿದು अब ये 1/6/2022. 1/6/2022। ಎಷ್ಟು ಸಮಯದ ವ್ಯತ್ಯಾಸ ಇದೆ? कितना समय व्यत्यास है? ಕರೆಕ್ಟಾ? सही है। ಎಷ್ಟೊಂದು ವರ್ಷ, कितने साल? ಆದ್ರೆ ಇದು लेकिन यहाँ ಈಗ ಪ್ರಾರಂಭ ಆಯ್ತು. अब प्रारंभ हुआ है। ಕರೆಕ್ಟಾ? सही है। ಇದು ವ್ಯತ್ಯಾಸ ಅರ್ಥ ಆಗ್ತದೆ? ये व्यत्यास आप समझ पा रहे हैं? ಈಗ अब ಒಂದು ಇಲ್ಲಿ ಭೂಮಿ ಮೇಲೆ ರಿಜಿಸ್ಟರ್ ಆಗ್ಬಿಟ್ಟಿದೆ. इस पृथ्वी पर रजिस्टर हो चुका है। ಈ ವ್ಯತ್ಯಾಸ ಅರ್ಥ ಆಯ್ತಾನೆ? ये व्यत्यास आप समझ ಫಸ್ಟ್ पा रहे ಇದೇನು हैं? ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಯಾರಾದ್ರೂ ಅಂದ್ರೆ ಒಂದು ಕೈ ತೋರಿಸಿ, ನಾನು ಇನ್ನೊಂದ್ಸರಿ पासवान जी समझ नहीं आ रहा कहने वाले हाथ उठाए और एक बार मैं बताऊंगा। अब ಇಲ್ಲಿ ರಿಜಿಸ್ಟ್ರೇಷನ್ಗೆ, यहाँ पर रजिस्ट्रेशन को, ಪ್ರತಿಯೊಂದು ನಿನ್ನ ಇಡೀ ಜೀವನಕ್ಕೆ आपके पूरे जिंदगी को ದೇವರು ಅವಾಗ್ಲೇ परमेश्वर ने तभी ಆದಿ ही ಕಾಂಡದಲ್ಲಿನೇ उत्पत्ति में ही 120 ವಯಸ್ಸು ಅಂತ ಇಟ್ಬಿಟ್ಟಾನೆ. 120 उम्र के उन्होंने रखा है। ಆದ್ರೆ ಈ ರಿಜಿಸ್ಟ್ರೇಷನ್ लेकिन इस रजिस्ट्रेशन को ಎಣ್ಣಿಲ್ಲ, अंत्य नहीं है, ನಿತ್ಯ. वो अनंत है। ಕರೆಕ್ಟಾ? सही है। ಈಗ 2 ರಿಜಿಸ್ಟ್ರೇಷನ್ ಇದೆ ಅಂದ್ರೆ अब 2 रजिस्ट्रेशन है तो ಅದರ ಅರ್ಥ उसका मतलब ಈಗ ನೀನು 2 ಲೋಕದಲ್ಲಿ ಜೀವಿಸ್ತಾ ಇದ್ದೀಯ. अब आप 2 दुनिया में जी रहे हैं। ನಾನು ಗೋವಾದವ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ मैं ಇದ್ದೆ. गोवा के बारे में एक एग्जांपल कह रहा था। ಏನಪ್ಪಾ ಅಂದ್ರೆ, वो क्या है? ಈ ಗೋವಾದಲ್ಲಿ इस गोवा में ಕೆಲವರು थोड़े लोग ಈ ಪೋರ್ಚುಗೀಸ್ ಆಳ್ತಾ ಇದ್ದಂತ ಸಮಯದಲ್ಲಿ ಹುಟ್ಟಿದವರು, पोर्चुगीज राज करने वाले समय में जिनका जन्म हुआ था, ಅಥವಾ या फिर ಅವರ ಮಕ್ಕಳು, उनके बच्चे, ಇಮಿಡಿಯೇಟ್ ಮಕ್ಕಳು, उनके अगले बच्चे, ಅವರಿಗೆ 2 ಪಾಸ್ಪೋರ್ಟ್ ಇರ್ತದೆ. उनको 2 पासपोर्ट होते ಅವ್ರಿಗೆ हैं। 2 ಪಾಸ್ಪೋರ್ಟ್ ಇದೆ. उनको 2 पासपोर्ट है। ಒಂದು पहला पासपोर्ट ಭಾರತದ ಪಾಸ್ಪೋರ್ಟ್, भारत देश का पासपोर्ट, ಇನ್ನೊಂದು और दूसरा ಪೋರ್ಚುಗಲ್ನ ಪಾಸ್ಪೋರ್ಟ್. पोर्चुगल का पासपोर्ट। ಅವ್ರಿಗೆ ಪೋರ್ಚುಗಲ್ ಪಾಸ್ಪೋರ್ಟ್ ತಗೊಳ್ಳಿಕ್ಕೆ ತುಂಬಾ ಕಷ್ಟಪಡ್ತಾರೆ. वो पोर्चुगल पासपोर्ट लेने के लिए बहुत ಈ संघर्ष ಪೋರ್ಚುಗಲ್ करते हैं। ಪಾಸ್ಪೋರ್ಟ್ ಇರೋರು ये पोर्चुगल पासपोर्ट रहने वाले ಬಹಳ ಆಸಕ್ತಿಕರವಾದದ್ದು ಕೇಳಿದ್ರು. ये बहुत आसक्ति से भरा ಈ है। सुनिए। ಪೋರ್ಚುಗಲ್ ಪಾಸ್ಪೋರ್ಟ್ ಇರೋರು ये पोर्चुगल पासपोर्ट रहने वाले ಯುರೋಪಿನ ಯಾವುದೇ ದೇಶಕ್ಕೂ ಸಹ यूरोप के कोई भी देश में भी ವೀಸಾ ಇಲ್ಲದೆ ಅಡ್ಡಾಡಬಹುದು. ಅವರು बिना वीजा के वो घूम सकते हैं, ಹೋಗಿ ಮಾಡಬಹುದು, वो जाकर आ सकते हैं। ಅರ್ಥ ಆಯ್ತಾ? आप समझ रहे हैं? ಆದ್ರೆ ಇಲ್ಲಿ ಬಂದಾಗ लेकिन यहाँ पर जब आते ಅವ್ರಿಗೆ हैं ಇಂಡಿಯನ್ ಪಾಸ್ಪೋರ್ಟ್ ಇದೆ. उनके पास भारत देश का पासपोर्ट ಈಗ है। अब 2 ಪಾಸ್ಪೋರ್ಟ್ ಅವ್ರ ಹತ್ರ ಇದೆ. ಈಗ दोनों भी पासपोर्ट उनके पास ಯಾವಾಗ है। ಮನಸ್ಸು ಬರ್ತದೋ जब मन आता है ಅವಾಗ ಪೋರ್ಚುಗಲ್ಗೆ ಹೋಗಿ तब ಬರ್ಬೋದು. पोर्चुगल वो जाकर आ सकते हैं। ಕರೆಕ್ಟಾ? सही है। ಈಗ अब ಅದಕ್ಕೆ ಎಷ್ಟೊಂದು ಕೆಲವೊಂದು ಲಾಭಗಳಿವೆ ಅಂದ್ರೆ उसके लिए कितने लाभ है ವಿಚಾರ ಮಾಡಿ. आप सोचिए। ಕೆಲವೊಂದು ಸಾರಿ कई बार
ಇಂಡಿಯಾದಲ್ಲಿ ಸಿಗದೇ ಇರುವಂತದ್ದು इंडिया में जो नहीं मिलता है, ಯಾವುದೋ ಒಂದು ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ. कुछ तो एक चीज इंडिया में नहीं मिल रहा. ಇವ್ರು ಲಿಸ್ಟ್ ಮಾಡಿ ಇಟ್ಕೊಳ್ತಾರೆ. ये लिस्ट बनाकर रखते हैं. ಕೇಳ್ತಾ ಇದ್ದೀರಾ? आप सुन रहे हैं? ಪೋರ್ಚುಗಲ್ಗೆ ಹೋದಾಗ जब वो पोर्चुगल जाते हैं, ಓ ಅಲ್ಲಿ ಕ್ವಾಲಿಟಿದು वहाँ पर रहने वाले क्वालिटी ಬೆಸ್ಟ್ का ಕ್ವಾಲಿಟಿದು अद्भुत क्वालिटी ಅವ್ರು ತಗೊಂಡು ಇಂಡಿಯಾಗೆ ಬರ್ತಾರೆ. वो लेकर भारत देश आते हैं. ಅದು ನನಗೆ ಸಿಗೋದಿಲ್ಲ, वो मुझे नहीं मिलता ಯಾಕಂದ್ರೆ ನನಗೆ ಅಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. क्योंकि मैं वहाँ नहीं जा सकता. ಅವ್ರು ಏನಂತೀರಿ, ಅವ್ರ ಕಾಲನಿಯಲ್ಲಿ ಯಾರಿಗೂ ಸಿಗೋದಿಲ್ಲ, उनकी कॉलोनी में भी किसी को नहीं मिलता. ಅವ್ರಿಗಷ್ಟೇ ಸಿಗ್ತದೆ. सिर्फ उन्हीं को मिलता है. क्यों? ಅವ್ರಿಗೆ ಅಲ್ಲಿ ಪಾಸ್ಪೋರ್ಟ್ ಇದೆ. उनको वहाँ का पासपोर्ट है. 2 ಪಾಸ್ಪೋರ್ಟ್ ಇದೆ ನಿನ್ನ ಹತ್ರ. आपके पास 2 पासपोर्ट है. ಇಲ್ಲೊಂದೊಂದಿದೆ, यहाँ पर एक है ಇಲ್ಲಿದೊಂದಿದೆ. और यहाँ पर एक है. ಅರ್ಥ ಇಲ್ಲ. आप नहीं समझे. ನಿನಗೆ 2 ಸಿಟಿಸನ್ಶಿಪ್ ಇದೆ. आपको 2 सिटीजनशिप है. ಒಂದು ದೇವರ ರಾಜ್ಯದಲ್ಲಿ, एक परमेश्वर के राज्य ಇನ್ನೊಂದು ಈ में ಲೋಕದಲ್ಲಿ. और एक इस पृथ्वी पर. ಇಲ್ಲೇನಾದ್ರೂ ಸಿಗ್ಲಿಲ್ಲ ಅಂದ್ರೆ यहाँ पर कुछ नहीं मिलता है तो ಸುಮ್ಮನೆ ಕುತ್ಕೊಳ್ಳೋದಲ್ಲ, खामोश बैठना नहीं है. ಪಾಸ್ಪೋರ್ಟ್ ತೆಗಿಬೇಕು, पासपोर्ट को निकालना है, ರಕ್ಷಣೆಯನ್ನ ತೆಗಿಬೇಕು, कारण को निकालना है. ಅಲ್ಲಿ ಹೋಗ್ಬೇಕಲ್ಲ. वहाँ पर जाना है ना. ನಾನು ದುಬೈಗೆ ಹೋಗುವಾಗ, जब मैं दुबई जा रहा था, ಸೌತ್ ಆಫ್ರಿಕಾ ಹೋಗುವಾಗ, साउथ अफ्रीका जा रहा था, ಪಾಸ್ಪೋರ್ಟ್ ತಗೊಂಡು मैं पासपोर्ट ತುಂಬಾ लेकर ವರ್ಷ ಆಗಿತ್ತು. बहुत साल हो चुके थे. ನನಗೆ ಹೋಗೋದು ಬಂದಿದೆ ಅಂತ ಪಾಸ್ಪೋರ್ಟ್ ಮಾಡ್ದವನಲ್ಲ ನಾನು. मुझे जाना है कि पासपोर्ट नहीं करवाया ಮೊದಲೇ था. ಪಾಸ್ಪೋರ್ಟ್ ತಗೊಂಡು ಇಟ್ಕೊಂಡ್ಬಿಟ್ಟಿದೆ. पहले ही पासपोर्ट बनवा कर रखा था. ಎಷ್ಟು ವರ್ಷ ಹೋಯ್ತು, कई साल बीत ಅದು गए. ಹಂಗೆ ಕಬಾರ್ಡಲ್ಲಿ ಬಿದ್ದತ್ತೆ. वो ऐसे ಕಬಾರ್ಡಲ್ಲಿ ही कबर्ड में गिरा है. ಗೊತ್ತಾಯ್ತಾ? आप समझ रहे हैं? ಹಾ, ಅದಕ್ಕೆ ಹೇಳ್ತಾ ಇದ್ದೀನಿ, इसीलिए कह रहा हूँ ಪಾಸ್ಪೋರ್ಟ್ ತೆಗಿಬೇಕು. पासपोर्ट को निकालना है. ಈಗ ಗಂಭೀರ ಆಗತ್ತೆ, ಕೇಳಿ ಸ್ವಲ್ಪ. अब गंभीर होगा, सुनिए. ಅರ್ಥ ಆಗ್ತಾ ಇದ್ದಾರೆ? जैसे समझ आ रहा है. ನಾನು ಅಲ್ಲಿ ಹೋಗಿದ್ದೇನೆ ಅನ್ನೋದಕ್ಕೆ ಒಂದು ಪುರಾವೆ ಏನಂದ್ರೆ, मैं वहाँ पर गया हूँ कि उसके लिए सबूत क्या ನಾನು है. ಇಮಿಗ್ರೇಷನ್ಗೆ ಹೋಗುವಾಗ जब मैं इमिग्रेशन के लिए गया था, ಏರ್ಪೋರ್ಟ್ ಅಲ್ಲಿ एयरपोर्ट में ಪಾಸ್ಪೋರ್ಟ್ ತೆಗಿತಾರೆ, पासपोर्ट खोलते हैं, ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ತಾರೆ, कहाँ पर जा रहे हैं देखते हैं. ಅರ್ಥ ಆಯ್ತಾ? आप समझ रहे हैं? ಅದಕ್ಕೆ ಒಂದು ಕೆಂಪು ಇಂಕ್ಲಿಂದ ಒಂದು ಸ್ಟ್ಯಾಂಪ್ ಹೊಡಿತಾರೆ. उसके ऊपर लाल रंग से एक स्टैंप डालते हैं. ಪಾಸ್ಪೋರ್ಟ್ ಅಲ್ಲಿ ಸ್ಟ್ಯಾಂಪ್ ಇತ್ತಿತ್ತಂದ್ರೆ पासपोर्ट में स्टैंप है तो ಅದರ ಅರ್ಥ उसका मतलब ಆ ಪಾಸ್ಪೋರ್ಟ್ ಉಪಯೋಗಿಸಲ್ಪಟ್ಟಿದೆ. वह पासपोर्ट इस्तेमाल किया ಅಂದ್ರೆ गया है. उसका ಬೇರೆ ದೇಶಕ್ಕೆ मतलब ಹೋಗ್ಲಿಕ್ಕೆ ಅದನ್ನು ಉಪಯೋಗಿಸಿದ್ದಾರೆ. दूसरे देश में जाने के लिए उसका इस्तेमाल ಅರ್ಥ किया गया ಆಯ್ತಾ? है. आप समझ ಸುಮ್ಮನೆ रहे ನೀನ್ हैं? ರಕ್ಷಣೆ ಹೊಂದ್ಬಿಟ್ರೆ, ऐसे ही आप तारन ಪಾಸ್ಪೋರ್ಟ್ पाकर ತಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ, पासपोर्ट लेकर ऐसे ही ಅಲ್ಲಿಂದ बैठेंगे ಯಾವ್ದು तो ಬರೋದಿಲ್ಲ. वहाँ से कुछ भी नहीं आएगा. ನೀನ್ ಆ ಪಾಸ್ಪೋರ್ಟ್ ತಗೊಂಡು आप उस पासपोर्ट को लेकर ಹೋಗ್ಬೇಕಾಗ್ತದೆ. जाना पड़ता है. ನೀನ್ ಪ್ರತಿ ಸಾರಿ ಪ್ರಾರ್ಥನೆ ಕೂತ್ಕೊಳ್ಳುವಾಗ, आप हर बार जब प्रार्थना में ಯಾವಾಗ बैठते ನೀನು हो, जब आप ಯೇಸುವಿನ ಹೆಸರಿನಲ್ಲಿ यीशु मसीह के नाम में ಪ್ರಾರ್ಥನೆನ ಪ್ರಾರಂಭ ಮಾಡ್ತೀಯೋ, प्रार्थना को प्रारंभ करते हो, ಸ್ಟಾರ್ಟ್ ಮಾಡಿದಿ, आपने प्रारंभ ನೀನ್ किया, ಪಾಸ್ಪೋರ್ಟ್ ತೆಗಿತೀಯ, आप पासपोर्ट को ದೆವ್ವಗಳು निकालते ಬರ್ತದೆ. हो, दुरात्माएं ಇದು आते ಯಾರು? हैं, तुम कौन ನೀನ್ हो? ಹೇಳ್ತೀಯ, ನಿನ್ನ ಮೇಲಿರುವಂತ ಪಾಸ್ಪೋರ್ಟ್ ಹೇಳ್ತದೆ, आप पर रहने वाला ದೇವರ पासपोर्ट ಮಗ, कहता है, परमेश्वर का ಎಲ್ಲಿ ಹೋಗ್ತಾ बेटा, ಇದ್ದೀಯಾ? कहाँ पर जा रहे ಕರ್ತನ हो? ರಾಜ್ಯದಲ್ಲಿ ಪ್ರವೇಶಿಸ್ತಾ परमेश्वर ಇದ್ದೀನಿ. के राज्य में प्रवेश कर ಯಾಕೆ? रहा हूँ. क्यों? ನನಗೆ ಸೀಲ್ ಬೇಕು. मुझे सील ಯಾಕಂದ್ರೆ चाहिए, ಎಷ್ಟು ಸೀಲ್ ಬೀಳ್ತದೋ क्योंकि जितने सील ಅಷ್ಟು ಭೂಮಿ गिरेंगे ಮೇಲೆ ಬಿಡುಗಡೆ ಕಾಣ್ತೀಯ. उतना ही पृथ्वी पर ಕೇಳಿ, छुटकारा में ಈ देखूंगा. ವ್ಯತ್ಯಾಸ ಅರ್ಥ ಆಗ್ತದೆ? व्यत्यास आप समझ पा ಎಷ್ಟೋ रहे ಜನ हो? कई लोग ಪಾಸ್ಪೋರ್ಟ್ ಖಾಲಿ ಇಟ್ಕೊಂಡು ಕುಂತವ್ರೆ. पासपोर्ट खाली रख कर बैठे हैं. ಕುತ್ಕೋಬೇಡ್ರಿ, आप मत बैठिए, ಅದನ್ನ ತಗೊಂಡು ಪ್ರವೇಶಿಸಬೇಕು. उसे लेकर प्रवेश करना है. ಇನ್ನು ಕೆಲವು ಜನ ಏನಂತಾರೆ, और थोड़े लोग क्या कहते ಪ್ರಾರ್ಥನೆ हैं, ಪ್ರಾರಂಭ ಮಾಡಿದ ತಕ್ಷಣ प्रार्थना प्रारंभ करते ನಾನು ही ದೇವರ ಮುಂದೆ ನಿಂತಿದ್ದೆ ಅಂತ. मैं परमेश्वर के सामने खड़ा ಎರಡನೇ हूँ ಮೋಸ कहके। ಅದು. दूसरा धोखा वह ಇಲ್ಲ, है। नहीं, ನೀನು ಇನ್ನು ಕ್ಯೂ ಅಲ್ಲಿ ಇದೀಯಾ. आप अभी भी उस लाइन में खड़े हो. ದೇವರ ಸಿಂಹಾಸನ ಮುಂದೆ ಕ್ಯೂ ಅಲ್ಲಿ ಇದೀಯಾ. ನೀನು परमेश्वर के सिंहासन के सामने लाइन में आप खड़े हो. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಎಲ್ಲರಿಗೂ ತುಂಬಾ ಕಷ್ಟದ ಕೆಲಸ, ಹೌದಾ ಅಲ್ವಾ? लाइन में रुकना सबको कठिन चीज है. ಈ ಭೂಮಿ ಮೇಲೆ इस पृथ्वी के ಯಾವ್ದಾದ್ರು ऊपर ಕ್ಯೂ ಅಲ್ಲಿ ನಿಂತ್ಕೊಳ್ಳುವಾಗ अगर जब किसी लाइन में खड़े होते हैं, ಹೆಂಗೆ ನಾನು ಮುಂದೆ ಹೋಗ್ಬೋದು ಅಂತ ನೋಡ್ತಾ ಇರ್ತೀರಾ. कैसे हम आगे जा सकते हैं, कैसे देखते रहते हैं. ಆದ್ರೆ ಇಲ್ಲಿ ಆಗೋದಿಲ್ಲ. लेकिन यहाँ पर वो नहीं होता. ಕರ್ತನು ನಿನ್ನನ್ನ ಕರೆಯುವವರೆಗೆ ನೀನು ಕಾಯಬೇಕು. परमेश्वर आपको बुलाने तक आपको इंतजार करना ಮೋಶೆ है. 40 ದಿನ ಕಾದ, मूसा 40 दिन वो इंतजार उसने किया. ಎಲಿಯನು 3 ದಿನ ಕಾದ. एलिया ने 3 दिन इंतजार किया. ಕಾಯ್ದ್ರು. इंतजार उन्होंने किया. ನಿಮಗೆ ರಕ್ಷಣೆ ಅನ್ನುವಂತ ಪಾಸ್ಪೋರ್ಟ್ ಕೊಡಲ್ಪಟ್ಟಿದೆ. आपको तारन नामक पासपोर्ट दिया गया ಆದ್ರೆ है, ಅದ್ರ ಮೇಲೆ ಸೀಲ್ಗಳು ಬೇಕಲ್ಲ. लेकिन उस पर सील चाहिए ना. ನೀನು ಎಷ್ಟು ಸಾರಿ ಆ ರಾಜ್ಯಕ್ಕೆ ಹೋಗ್ತೀಯೋ आप जितने बार उस राज्य में जाएंगे ಅವಾಗ ಸೀಲ್ ಬೀಳುತ್ತೆ. तब वो सील गिरेगा. ಯಾರಾದ್ರೂ ದೆವ್ವ ಹಿಡಿದವ್ರು ಬಂದಾಗ कोई दुरात्मा पीड़ित जब आते हैं, ನೀನ್ ಪಾಸ್ಪೋರ್ಟ್ ತೆಗಿತೀಯಾ, आप पासपोर्ट निकालते हो, ಅವ್ ನಗ್ತವೆ. वो व्यर्थी है. ಅದೆಲ್ಲ ನಡೆಯೋದಿಲ್ಲ. वो सब नहीं चलेगा. ಯಾಕೆ? क्यों? ನಮಗಿಂತ ಚೆನ್ನಾಗಿ ಅವ್ ಗೊತ್ತಿದೆ. हमसे भी बेहतरीन तरीके से वो जानता है. ಏನೋ ಕರೆಯಲ್ಪಟ್ಟವರು ತುಂಬಾ ಜನ, बुलाए गए बहुत है, ಆದ್ರೆ ಆಯಲ್ಪಟ್ಟವರು ತುಂಬಾ ಕಡಿಮೆ. लेकिन चुने हुए बहुत कम है. ಸೊ ನಿನ್ ಪಾಸ್ಪೋರ್ಟ್ ತೆಗೆದ ತಕ್ಷಣ इसीलिए आप पासपोर्ट निकालते ही ಅವ್ರು ಹೇಳ್ತಾರೆ, वो कहते हैं ಅದು ಕರೆಯಲ್ಪಟ್ಟಿರೋ ಪಾಸ್ಪೋರ್ಟ್,
ಸೀಲ್ ಹಾಕಿರೋ ಪಾಸ್ಪೋರ್ಟ್ ಎಲ್ಲಿದೆ? लेकिन सील आने वाला ಎಷ್ಟು पासपोर्ट ಸಾರಿ कहाँ पर ಒಳಗಡೆ है? ಹೋಗಿ ಬಂದಿದ್ದೀಯಾ? कितने बार तुम अंदर जाकर बाहर आ चुके हो? ಕೇಳ್ತಾ ಇದ್ದೀರಾ? क्या आप सुन रहे हैं?